ಇವತ್ತು ಹುಬ್ಬಳ್ಳಿಯ ನಗರದ ಸಿದ್ಧಾರೂಢ ಮಠದ ಆವರಣದಲ್ಲಿ ಏಪ್ರಿಲ್ 22, 2025ರಲ್ಲಿ ನಡೆದಂಥ ಭಯೋತ್ಪಾದನೆ ಘಟನೆ 1 ವರ್ಷ ಆಯಿತು. ಇಡೀ ರಾಜ್ಯಾದ್ಯಂತ ಶ್ರೀರಾಮ ಸೇನೆ ಸಂಘಟನೆ ಮತ್ತು ಎಲ್ಲ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಒಂದು ಶ್ರದ್ಧಾಂಜಲಿಯನ್ನ ಅರ್ಪಣೆಯನ್ನ ನಾವು ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲೂ ಕೂಡ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಿದ್ದೀವಿ. ಈ ಶ್ರದ್ಧಾಂಜಲಿ 26 ಜನರ ಇಸ್ಲಾಮಿಕ್ ಭಯೋತ್ಪಾದಕರು ಏನು ಹೆಣ ಕೆಡವಿದ್ದಾರೆ, ಆ 26 ಜನರಿಗೆ ಶಾಂತಿ ಸಿಗೋದು ಯಾವತ್ತು ಅಂತಂದ್ರೆ ಇಡೀ ಪಾಕಿಸ್ತಾನ ನಾಶ ಆಗಿ ಹೋಗಬೇಕು. ಆವಾಗ ಮಾತ್ರ ಅವರಿಗೆ ಶಾಂತಿ ಸಿಗುತ್ತೆ. ಸಿಂಧೂರ್ ಅನ್ನುವಂಥ ಪ್ರಕ್ರಿಯೆ ಅರ್ಧ ಯಶಸ್ವಿ ಆಗಿದೆ, ಇನ್ನ ಅರ್ಧ ಪಾಕಿಸ್ತಾನ ನಾಶ ಆದ ಮೇಲೆ ಪೂರ್ಣ ಆಗತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಅದನ್ನ ಮೋದಿ ಅವರು ದಯವಿಟ್ಟು ಇದನ್ನು ಗಮನಿಸಿ ಇದನ್ನು ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಈ 26 ಜನರ ತಪ್ಪೇನು, ಏನು ಅಪರಾಧ ಏನು, ಅವ್ರು ಏನ್ ಮಾಡಿದ್ರು, ಇಸ್ಲಾಮಿಕ್ ಮುಸ್ಲಿಮರಿಗೆ ಏನ್ ಮಾಡಿದ್ರು? ವಿಹಾರಕ್ಕೆ ಹೋದಂಥವರನ್ನ ಹಿಂದೂ ಅಂತ ಕೇಳಿ ಗುಂಡು ಹೊಡೆದ್ರಲ್ಲ. ಸೊ ಇದು ಇಸ್ಲಾಮಿಕ್ ಮಾನಸಿಕತೆ ತೋರಿಸುತ್ತೆ. ನಮ್ಮ ದೇಶದಲ್ಲಿ ಇರುವಂತ ಎಲ್ಲ ಹಿಂದೂಗಳು ಇದನ್ನ ಗಂಭೀರವಾಗಿ ಇಟ್ಟುಕೊಂಡು ನೆನಪಿಟ್ಟುಕೊಂಡು ನಾವು ಹಿಂದೂ ಧರ್ಮದ ಉಳಿವಿಗೋಸ್ಕರ, ಹಿಂದೂಸ್ತಾನ ಉಳಿವಿಗೋಸ್ಕರ, ಹಿಂದೂಗಳ ಸುರಕ್ಷತೆಗೋಸ್ಕರ ಹಿಂದೂ ಆಗಿ ಬದುಕಬೇಕಾಗಿದೆ ಅನ್ನುವಂಥ ಇವತ್ತಿನ ಈ ಸಂದೇಶವನ್ನು ನಾವೆಲ್ಲ ತಗೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೀವಿ.